ರಾಜ್ಯದಲ್ಲೂ ಬೆಟ್ಟಿಂಗ್ ದಂಧೆ ವಿಚಾರವಾಗಿ ನಿನ್ನೆ ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ. ಶಾಸಕ ಅಭಯ್ ಪಾಟೀಲ್ ವಿಚಾರ ಪ್ರಸ್ತಾಪಿಸಿ ಪಿಎಗಳ ಮೊಬೈಲ್ ತೆಗೆದ್ರೆ ಸಾಕು ಆನ್ಲೈನ್ ಗೇಮ್ನಲ್ಲಿ ಮುಳುಗಿರ್ತಾರೆ. ಪೊಲೀಸರ ಜೊತೆ ಪಿಎಗಳು ಡೀಲಿಂಗ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಪಿಎಗಳು ಪೊಲೀಸರೇ ಪಾಲಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ನಟಿ ರನ್ಯಾ ರಾವ್ಗೆ ಸೇರಿದಂತ 3 ಕಂಪನಿಗಳ ಮೇಲೆ ಡಿಆರ್ಐ, ಸಿಬಿಐ ಹಾಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ತಲಾಶ್ ನಡೆಸಿದ್ರು. ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಆಮೇಲೆ ಐಆರ್ಎಸ್ ಗ್ರೀನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜೊತೆಗೆ ಕ್ಷೀರೋದ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಲೆಕ್ಕಪತ್ರ ಪರಿಶೀಲನೆ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ವೇಗ ನೀಡಿದೆ. ಐಡೆಕ್ ಸಂಸ್ಥೆ ನೀಡಿದ ವರದಿ ಆಧರಿಸಿ 3 ಸ್ಥಳಗಳನ್ನು ಸರ್ಕಾರ ಫೈನಲ್ ಮಾಡಿದೆ. ಕನಕಪುರ ರಸ್ತೆಯಲ್ಲಿರುವಂತಹ 2 ಸ್ಥಳಗಳು ಹಾಗೆ ನೆಲಮಂಗಲ ಕುಣಿಗಲ್ ನಡುವಿನ ಸೋಲೂರು ಬಳಿ ಸ್ಥಳ ಗುರುತು ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ 3 ಸ್ಥಳಗಳನ್ನು ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿದೆ. ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಬಫರ್ ಝೋನ್ನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಕೆರೆಗಳ ಸಂರಕ್ಷಣೆ ಸಂಬಂಧ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಅನ್ಸಾರಿಯಾ ಹಾಗೆ ನ್ಯಾಯಮೂರ್ತಿ ಅರವಿಂದ್ ಅವರಿದ್ದಂಥ ನ್ಯಾಯಪೀಠ ಕಾವೇರಿ ಆರತಿಗೆ ಅನುಮತಿಯನ್ನ ನೀಡಿದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆಯೇ ಕಾವೇರಿ ಆರತಿ ಮಾಡ್ತೀವಿ ಅಂತ ಹೇಳಿದ್ದಾರೆ.